ಹಲೋ ಫ್ರೆಂಡ್ಸ್, ಹಾಯ್. ಬನ್ನಿ ಸಂಡೇ ಸ್ಪೆಷಲ್ ದಮ್ ಆಲು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ, ನೋಡೋಣ. ನೋಡಿ, ಅದಕ್ಕೆ ನಾನು ಬೇಬಿ ಪೊಟ್ಯಾಟೊ ತೊಗೊಂಡಿದ್ದೀನಿ. ಅರ್ಧ ಕೆ ಜಿ ಇದೆ ಇದು, ನೀವು ಹೆಚ್ಚಿಗೆ ಬೇಕಾದರೂ ತೊಗೋಬೋದು. ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಹಾಕಿ ಅದಕ್ಕೆ ಅವು ಎಲ್ಲ ಪೂರ್ತಿ ಮುಳುಗೋ ಥರ ನೀರು ಹಾಕಬೇಕು. ಚೂರು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕಿ, ಏನೇ ಆಲೂಗಡ್ಡೆ ಕುದಿಸೋದಿರುವಾಗ ಸ್ವಲ್ಪ ಉಪ್ಪು ಹಾಕಿ ಬೇಯಿಸಿದ್ರೆ ಕುಗ್ಸಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಒಂದೇ ಒಂದು ವಿಸಿಲ್ ತೊಗೋತಾ ಇದ್ದೀನಿ. ನಾರ್ಮಲ್ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮಲ್ಲಿ ಇಟ್ಕೊಂಡು ಒಂದೇ ಒಂದು ವಿಸಿಲ್ ತೊಗೊಂಡು ಅದು ಪ್ರೆಷರ್ ಹೋಗಲಿ, ಅಲ್ಲಿವರೆಗೂ ನಾವು ಮಸಾಲೆ ರೋಸ್ಟ್ ಮಾಡ್ಕೊಳ್ಳೋಣ. ಅಂದರೆ ಅದೇ ರುಬ್ಬಕ್ಕೆ ಏನೇನು ರೋಸ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಇಲ್ಲಿ ಫಸ್ಟ್ಗೆ ನಾನೊಂದು 4-5 ಬೆಳ್ಳುಳ್ಳಿ ಪೀಸ್ ಹಾಕ್ತಾಯಿದ್ದೀನಿ. ಹೆಚ್ಚಿಗೆ ಬೇಕಾದರೆ ಹಾಕ್ಕೋಬೋದು. ತುಂಬ ಜನ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾರೆ, ಅದು ಟೇಸ್ಟ್ ಅಷ್ಟು ಕೊಡೋಲ್ಲ. ಇದನ್ನು ರುಬ್ಬೋದ್ರಿಂದ ಇದನ್ನ ಹಾಕಿ ಹುರಿದು ರುಬ್ಬಿದರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ನಾನು 2 ಮೀಡಿಯಮ್ ಸೈಜು. ಅದನ್ನ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಹೇಗಿದ್ರೂ ನಾವು ಪೇಸ್ಟ್ ಮಾಡ್ತೀವಲ್ವ, ಅದಕ್ಕೋಸ್ಕರ. ನೋಡಿ, ಈ ಥರ ಈರುಳ್ಳಿ ಬೆಂದಾದಮೇಲೆ ಟೊಮೆಟೊ ಸೇಮ್ ಅದೇ 2 ಮೀಡಿಯಮ್ ಸೈಜ್ ಟೊಮೆಟೊ ತೊಗೋತಾ ಇದ್ದೀನಿ. ಅದನ್ನು ದಪ್ಪನೇ ಕಟ್ ಮಾಡ್ಕೊಳ್ಳಿ, ಸಣ್ಣಗೆ ಕಟ್ ಮಾಡ್ಕೋಬೇಕನ್ನೋ ನೆಸೆಸಿಟಿ ಇಲ್ಲ. ನೋಡಿ, ಈ ಥರ ಇದು ಸ್ವಲ್ಪ ಸಾಫ್ಟ್ ಆಗಬೇಕು. ಟೊಮೆಟೊ ಈರುಳ್ಳಿ ಆಗಲೇ ಸ್ವಲ್ಪ ಸಾಫ್ಟ್ ಆಗಿದೆ, ಈ ಟೊಮೆಟೊನೂ ಸಾಫ್ಟ್ ಆಗಬೇಕು. ಅದ್ರ ಜೊತೆಗೇ ಒಂದು 8-10 ಅಥವಾ ಜಾಸ್ತಿ ಹಾಕ್ಕೊಂಡ್ರೂ ಓಕೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿನೂ ಸ್ವಲ್ಪ ಸಾಫ್ಟ್ ಆದರೆ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ, ಇಲ್ಲಿದ್ರೆ ತರ್ತರಿಯಾಗಿ ಪೇಸ್ಟ್ ಆಗುತ್ತೆ ರುಬ್ಬವಾಗ. ಅದಕ್ಕೋಸ್ಕರ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಕುದಿಯಕ್ಕೆ ಬಿಟ್ಬಿಡ್ತೀನಿ ನಾನು ಇದನ್ನ. ಚೆನ್ನಾಗಿ ಗೋಡಂಬಿನೂ ಸಾಫ್ಟ್ ಆಗುತ್ತೆ, ಟೊಮೆಟೊನೂ ಸಾಫ್ಟ್ ಆಗುತ್ತೆ. ನೀವೇನೇ ಪೇಸ್ಟ್ ಮಾಡಿ ಈ ಥರ ನೀರು ಹಾಕಿ ಬೇಯಿಸ್ಕೊಂಡು ಪೇಸ್ಟ್ ಮಾಡೋದ್ರಿಂದ ಅದು ಬ್ಲ್ಯಾಕಾಗಿ ಬರಲ್ಲ, ಗ್ರೇವಿ ಚೆನ್ನಾಗಿ ಬರುತ್ತೆ ಕಲರಾಗಿ. ಇಲ್ಲದಿದ್ದರೆ ಹಾಗೆ ಬಿಟ್ಬಿಟ್ರೆ ಸೀದು ಹೋಗಿ ಬ್ಲ್ಯಾಕ್ ಆಗಿ ಬರುತ್ತೆ. ನೋಡಿ, ಈ ಥರ ಫುಲ್ಲು ಸಾಫ್ಟ್ ಆಗಬೇಕು. ಇದು ಕುಕ್ಕರ್ ಕೂಗಿದ್ದು ಆಯಿತು. ಇವಾಗ ಪ್ರೆಷರ್ ಕೂಲಾಗಿದೆ. ಬನ್ನಿ ನೋಡೋಣ ಬೆಂದಿದೆಯಾ ಅಂತ. ಒಂದೇ ವಿಸಿಲ್ ಸಾಕು, ನೆನಪಿರಲಿ. ದಮ್ ಆಲೂಗೆ ಬೇಬಿ ಪೊಟ್ಯಾಟೊ ಇದ್ದರೆ, ದೊಡ್ಡ ಪೊಟ್ಯಾಟೊ ಇದ್ದರೆ ನಾರ್ಮಲಾಗಿ ನೀವು ಹೇಗೆ ಕುದಿಸ್ಕೋತಿರೋ ಹಾಗೆ ಕುದಿಸ್ಕೊಂಡು ಕಟ್ ಮಾಡಿ ಮಾಡ್ಕೋಬೋದು. ನೋಡಿ, ಇವಾಗ ನಾನು ಅದು ನೀರು ತೆಗೆದಿದ್ದೀನಿ. ಇದು ಸ್ವಲ್ಪ ತಣ್ಣಗಾದಮೇಲೆ ಸಿಪ್ಪೆ ಬಿಚ್ಕೊಳ್ಳೋಣ. ಅಷ್ಟರೊಳಗೂ ಇದನ್ನು ಇದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೋಬೇಕು, ಬಿಸಿದು ಹಾಕೋಕ್ಕಾಗಲ್ಲ. ನೋಡಿ, ಶುಂಠಿ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ, ಅದಕ್ಕೋಸ್ಕರ ನಾನು ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇ ಮೊಸರು ಹಾಕ್ತಾಯಿದ್ದೀನಿ, ಒಂದು 3-4 ಟೀ ಸ್ಪೂನು ಮೊಸರು ಹಾಕಿ ಟೇಸ್ಟ್ ನೋಡಿ ನೀವು, ಸೂಪರಾಗಿ ಬರುತ್ತೆ. ಫುಲ್ ಫೈನಾಗಿ ಅದನ್ನು ರುಬ್ಬಿಟ್ಕೊಂಬಿಡಿ. ಅದೇ ರೀತಿ ಇಲ್ಲಿ ನೋಡಿ, ನಾನು ಇದು ತಣ್ಣಗಾದ್ಮೇಲೆ ಆಲೂನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ತುಂಬ ದೊಡ್ಡದಾವೆ ಅನ್ನೋದನ್ನು ನೀವು ಅರ್ಧ ಕಟ್ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಎಣ್ಣೆ ಇದು ಟೇಸ್ಟ್ ಕೊಡೋಕ್ಕೆ, ಚೆನ್ನಾಗಿ ಬರೋಕ್ಕೆ ಎಣ್ಣೆ ಬೇಕೇ ಬೇಕು. ಒಂದು 4-5 ಟೀ ಸ್ಪೂನು ಎಣ್ಣೆ ಹಾಕ್ಕೊಂಡು ನಾನು ಅದರಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಫಸ್ಟು ಇವನ್ನ ಹುರ್ಕೊಂಬಿಡೋಣ. ಆಲೂಗಡ್ಡೆನ ಯಾಕಪ್ಪ ಹುರ್ಕೋಬೇಕು ಅಂತೀರಾ, ಇಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಆಮೇಲೆ ಆಲೂಗಡ್ಡೆ ತಿಂದಾಗಲೂ ಕೂಡ ಸಪ್ಪೆ ಅನಿಸಲ್ಲ ನಮಗೆ, ಫ್ರೈಡ್ ಆಗಿರುತ್ತಲ್ವ, ಸೂಪರಾಗಿ ಬರುತ್ತೆ. ನೋಡಿ, ನೋಡೋಕ್ಕೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಈ ಥರ ಆದರೆ ಒಂದು ನೆನಪಿರಲಿ, ನಿಧಾನಕ್ಕೆ ಹುರಿಬೇಕು. ಯಾಕಂದರೆ ಆಲ್ರೆಡಿ ಕುಕ್ಕಾಗಿರೋ ಆಲೂಗಡ್ಡೆ, ಅದು ತುಂಬ ಜೋರಾಗಿ ನಾವು ಇದು ಮಾಡಿದ್ರೆ ಅವು ಸ್ಮ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ಮ್ಯಾಶ್ ಆದರೆ ಟೇಸ್ಟ್ ಬರಲ್ಲ. ಈ ಥರ ಪೀಸಸ್ ಇದ್ರೇ ದಮ್ ಆಲು ತಿನ್ನೋಕ್ಕೆ ಟೇಸ್ಟು. ಅದಕ್ಕೋಸ್ಕರ ನೋಡಿ, ಈ ಥರ ಕಲರ್ ಚೇಂಜ್ ಆಗಬೇಕು. ಇಷ್ಟು ಕಲರ್ ಚೇಂಜ್ ಆದರೆ ಸಾಕು. ಈ ಥರ ಕಲರ್ ಚೇಂಜ್ ಆದಮೇಲೆ ನೀವು ಇದನ್ನ ಒಂದು ಬೌಲೋ ಒಂದು ಪ್ಲೇಟ್ಗೋ ತೆಗೆದಿಟ್ಕೋಬೋದು. ನೋಡಿ, ಈ ಥರ ಸೈಡಲ್ಲಿ ತೆಗೆದಿಟ್ಕೊಳ್ಳಿ ಎಲ್ಲ ಆಲೂಗಡ್ಡೆನೂ. ಆದರೆ ಹುರಿದು ಮಾಡಿ ನೋಡಿ, ನೀವು ಹುರಿದೇನೆ ಈ ಥರ ಫ್ರೈ ಮಾಡ್ದೇ ಮಾಡಿ ನೋಡಿ, ಟೇಸ್ಟ್ ಯಾವ್ದು ಚೆನ್ನಾಗಿ ಬರುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಅರಿಶಿನ ಹಾಕೋದು ಕಲರ್ಗೋಸ್ಕರ, ಒಂದು ಸೀದು ಹೋಗಲ್ಲ, ಅಂದರೆ ಎಣ್ಣೆ ಕಡಾಯಿಲಿ ಅಂಟ್ಕೊಳ್ಳಲ್ಲ, ಅದಕ್ಕೋಸ್ಕರ ಅರಿಶಿನ ಹಾಕ್ತಾರೆ. ಚಿಟಿಕೆ ಉಪ್ಪು ಬೇಕಾದರೂ ಹಾಕ್ಕೋಬೋದು, ನಾನು ಕುಕ್ಕವಾಗ ಹಾಕೋದು. ನೋಡಿ, ಇವಾಗ ಫ್ರೈ ಮಾಡ್ಕೊಂಡ್ರೆ ಎಣ್ಣೆನೇ ಸಾಕು, ಬೇರೆ ಎಣ್ಣೆ ಬೇಕಿಲ್ಲ. ನಾನು ಅದರಲ್ಲೇ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಪುಲಾವ್ ಎಲೆ ಹಾಕಿದ್ದೀನಿ, ಆಮೇಲೆ 1 ಟೀ ಸ್ಪೂನು ಜೀರಿಗೆ ಹಾಕಿದ್ದೀನಿ. ನಾನು ಜೀರಿಗೆ ಪುಡಿ ಹಾಕ್ತಾಯಿಲ್ಲ ಇಲ್ಲಿ, ಅಷ್ಟೇ. ನೋಡಿ, ಇದು ಈರುಳ್ಳಿನ ದಪ್ಪದಾಗಿ ಹೆಚ್ಕೊಂಡು ಎಸಳು ಬಿಡಿಸ್ಕೊಂಡಿರೋದು. ಇದು ತುಂಬ ಚೆನ್ನಾಗಿ ಕೊಡುತ್ತೆ, ಟೇಸ್ಟು ಕೊಡುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ, ಸೂಪರಾಗಿರುತ್ತೆ. ಬರೀ ಆಲೂಗಡ್ಡೆ ಇರೋದಕ್ಕಿಂತ ಹಿಂಗೆ ಒಂದು ಟೊಮೆಟೊ, 1 ಈರುಳ್ಳಿ ಚಿಕ್ಕದು ಮೀಡಿಯಮ್ ಸೈಜ್ದು ತೊಗೊಂಡು ಈ ಥರ ದಪ್ಪ ಮಾಡಿ ಹಾಕ್ಕೊಂಡ್ರೆ, ಪೇಸ್ಟ್ ಮಾಡಿರೋದು ಅದು ಬೇರೆ, ಅದೇ ಟೇಸ್ಟ್ ಬೇರೆ ಕೊಡುತ್ತೆ, ಇದೇ ಟೇಸ್ಟ್ ಬೇರೆ ಕೊಡುತ್ತೆ. ನೋಡಿ, ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಾನು ಇದನ್ನು ಫಿಲ್ಟರ್ ಮಾಡ್ತಾಯಿಲ್ಲ, ಒಂದು ನೆನಪಿರಲಿ. ಹೀಗಾಗಿ ರುಬ್ಬವಾಗಲೇ ತುಂಬ ನುಣ್ಣಗೆ ರುಬ್ಕೊಂಬಿಡಿ. ಇಲ್ಲಿ ನೋಡಿ, ಈರುಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಿದೆ. ಅದ್ರ ಜೊತೆಗೆ ಇದನ್ನು ರುಬ್ಬಿರೋ ಮಸಾಲೆ ಹಾಕ್ತಾಯಿದ್ದೀನಿ ನಾನು ಇವಾಗ.
ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೀಟಾಗಿ ಎಣ್ಣೆ ಜೊತೆಗೆ ಹೊಂದ್ಕೋಬೇಕು ರುಬ್ಬಿರೋ ಮಸಾಲೆ. ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನಾವು ಡ್ರೈ ಮಸಾಲೆ ಹಂಗೆ ಜಾರ್ ತೊಳ್ಕೊಂಡು ನೀರು ಹಾಕ್ಕೊಂಬಿಡಿ. ಜಾರಲ್ಲಿ ಒಂದು ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವ ರುಬ್ಬಿರೋದು, ಅದನ್ನು ಸ್ವಲ್ಪ ನೀರು ಹಾಕಿ ಹಾಕ್ಕೊಂಬಿಡಿ. ತಿಕ್ನೆಸ್ಸು ನಿಮ್ಮ ಇಷ್ಟ, ಅಂದರೆ ನಿಮಗೆ ಯಾವ ಲೆವೆಲಿಗೆ ಬೇಕೋ ಆ ಲೆವೆಲ್ಗೆ ನೀವು ನೀರು ಹಾಕ್ಕೊಂಡು ತಿಕ್ನೆಸ್ ಎಲ್ಲ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಅದಕ್ಕೆ ರುಚಿಗೆ ತಕ್ಕಷ್ಟು, ಯಾಕಂದರೆ ನಾವು ಆಲೂಗಡ್ಡೆ ಕುದಿಯೋವಾಗಲೂ ಹಾಕಿರ್ತೀವಿ. ಅರ್ಧ ಟೀ ಸ್ಪೂನು ಅರಿಶಿನ, 1-2 ಟೀ ಸ್ಪೂನು ಧನಿಯಾ ಪುಡಿ, 1 ಟೀ ಸ್ಪೂನು ಖಾರದ್ದು ಚಿಲ್ಲಿ ಪೌಡ್ರು, 1 ಟೀ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರು ಕಲರ್ಗೋಸ್ಕರ. ಇದು ಕಿಚನ್ ಕಿಂಗ್ ಮಸಾಲ, ಗರಂ ಮಸಾಲ ನಾನು ಹಾಕ್ತಾಯಿಲ್ಲ ಇಲ್ಲಿ. ನಾನು ಹಿಂದ್ಕೊಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ಗರಂ ಮಸಾಲಕ್ಕಿಂತ ಬೆಟರ್ ಕಿಚನ್ ಕಿಂಗು. ಟೇಸ್ಟು ಅಷ್ಟೇ, ಸ್ವಲ್ಪ ಮಸಾಲೆಯಿಂದ ಸೈಡ್ ಎಫೆಕ್ಟ್ ಆಗೋದು ಅಷ್ಟೇ ಕಮ್ಮಿ ಆಗುತ್ತೆ. ಆಗಲ್ಲ ಅಂತ ಹೇಳಲ್ಲ, ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕ್ಲೋಸ್ ಮಾಡಿಕೊಂಡು ಅದನ್ನು ಕುಕ್ ಮಾಡ್ಕೊಂಬಿಡೋಣ ಒಂದು 5-10 ನಿಮಿಷ. ಅದು ಮಸಾಲೆ ಹಸಿ ವಾಸನೆ ಹೋಗಬೇಕು. ನೋಡಿ, ಮೇಲ್ಗಡೆ ಎಣ್ಣೆ ರಿಲೀಸ್ ಆಗಬೇಕು. ಈ ಥರ ಕುಕ್ ಮಾಡಿಕೊಂಡ್ರೆ ಕಲರು ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ತಿಕ್ಕಾಗೇ ಇಟ್ಟಿದ್ದೀನಿ. ಇದು ಚಪಾತಿ ಜೊತೆಗೆ ಮಾಡ್ತಾ ಇರೋದು ನಾನು ದಮ್ ಆಲೂನ. ನೀವು ಸ್ವಲ್ಪ ರೈಸ್ ಜೊತೆಗೆ ಈ ಥರ ಜೀರಾ ರೈಸು ಆ ಥರದ ಜೊತೆಗೆ ಮಾಡ್ತಾಯಿದ್ದೀನಿ ಅಂದರೆ ನೀರು ಹಾಕ್ಕೋಬೋದು. ನೋಡಿ, ಇವಾಗ ನಾನು ಫ್ರೈ ಮಾಡಿಕೊಂಡ್ರೆ ಆಲೂಗಡ್ಡೆ ಹಾಕಿದೆ, ಮಿಕ್ಸ್ ಮಾಡಿಕೊಂಡೆ ಅದಕ್ಕೆ ಗ್ರೇವಿಗೆ. ಹಸಿ ಮಸಾಲೆ ವಾಸನೆ ಎಲ್ಲ ಹೋಗಿದೆ. ಇದನ್ನು ಅಷ್ಟೇ, ಇವಾಗಲೂ ಅಷ್ಟೇ ಫ್ರೈ ಮಾಡಿದ್ದೇನೆ ಅಂತ ಜೋರಾಗಿ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನಿಧಾನಕ್ಕೆ ಮಿಕ್ಸ್ ಮಾಡಿ. ಆಲೂಗಡ್ಡೆ ತುಂಬ ಸ್ಮ್ಯಾಶ್ ಆಗಿಬಿಟ್ರೆ ಇದು ಟೇಸ್ಟ್ ಬರಲ್ಲ, ದಮ್ ಆಲೂ ಟೇಸ್ಟ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ಆಲೂಗಡ್ಡೆ ಹಾಕಿದ್ಮೇಲೆ ಆಲೂಗಡ್ಡೆ ಸ್ವಲ್ಪ ಮಸಾಲೆ ಎಲ್ಲ ಹೀರ್ಕೊಳ್ಳಿ. ಒಂದು 5 ನಿಮಿಷ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊಂಬಿಡೋಣ. ಅದಷ್ಟೇ ಸಾಕು, ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ಬಾಯ್ಲ್ ಆಗಿರೋ ಆಲೂಗಡ್ಡೆ ಮಸಾಲೆನೂ ಎಲ್ಲ ಬೆಂದಿದೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಕ್ರೀಮಿಯಾಗಿರುತ್ತೆ, ಸೂಪರಾಗಿರುತ್ತೆ. ಎಷ್ಟು ಟೇಸ್ಟ್ ಇರುತ್ತೆ ಅಂದರೆ ಅಷ್ಟು ಟೇಸ್ಟ್ ಇರುತ್ತೆ, ಸಖತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಇದನ್ನು ನೀವು ಪೂರಿ ಜೊತೆಗಾದರೂ ತಿನ್ಬೋದು, ರೈಸ್ ಜೊತೆಗೆ ಆದರೂ ತಿನ್ಬೋದು, ಚಪಾತಿ ಜೊತೆಗಾದರೂ ತಿನ್ಬೋದು, ದೋಸೆ ಜೊತೆಗೂ ಚೆನ್ನಾಗಿರುತ್ತೆ. ಅದೆಂಗಪ್ಪ ದೋಸೆ ಜೊತೆಗೆ? ಆಲೂಗಡ್ಡೆ ಪಲ್ಯ ಮಾಡ್ತೀವಿ ದೋಸೆಗೋಸ್ಕರ. ಆ ಟೈಮಲ್ಲಿ ನಾನು ಅದ್ರ ಪರವಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು. ಸ್ವಲ್ಪ ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ ಘಮಕ್ಕೋಸ್ಕರ. ಇದು ಲಾಸ್ಟಲ್ಲಿ ಅದೇ ರೀತಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಅಲ್ಲಿಗೆ ಡಿಶ್ ಫಿನಿಶ್ ಆಯಿತು ಮಾಡೋದು ಅಂತ ಅರ್ಥ, ಗೊತ್ತಲ್ವಾ ನಿಮಗೆ? ಸರಿ ಫ್ರೆಂಡ್ಸ್, ನೋಡಿದ್ರಲ್ಲ ದಮ್ ಆಲೂ ಎಷ್ಟು ಈಸಿಯಾಗಿ ಸೂಪರಾಗಿ ದಾಬಾ ಸ್ಟೈಲಲ್ಲಿ ಮಾಡ್ಬೋದು ಅಂತ. ನೀವು ಇದಕ್ಕೆ ಬೇಕಾದರೆ ಫ್ರೆಶ್ ಕ್ರೀಮು ಆ್ಯಡ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ನಾನು ಮೊಸರು ಹಾಕಿದ್ದೀನಿ, ಅದಕ್ಕೆ ಫ್ರೆಶ್ ಕ್ರೀಮ್ ಹಾಕ್ತಾಯಿಲ್ಲ. ಇವಾಗ ತಿನ್ನೋಕ್ಕೆ ರೆಡಿಯಾಗಿದೆ ದಮ್ ಆಲೂ. ಟೇಸ್ಟ್ ಮಾಡಿ, ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಓಕೆನಾ? ಬಾಯ್, ಥ್ಯಾಂಕ್ ಯು.